ಶುಭ ಸಂಜೆ. ಸಂಸಾ ಥಿಯೇಟರ್ ಬೆಂಗಳೂರು, ಸಹಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, KN ವಿಜಯಲಕ್ಷ್ಮಿ ನಾಟಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ವಿಜಯಲಕ್ಷ್ಮಿ KN ಅವರ ಒಂದು ಸಣ್ಣ ಕಿರುಪರಿಚಯ. ಇವರು ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಮಡದಿ. ಅನುವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಸಂಖ್ಯೆ ವಿರಳ. ಅದರಲ್ಲೂ ಅನುವಾದ ಕ್ಷೇತ್ರಕ್ಕೆ ಮಹಿಳೆಯರು ಕಾಲಿರಿಸುವುದು ಇನ್ನೂ ದುಸ್ತರ. ಇಂತಹ ಕ್ಲಿಷ್ಟಕರ ಕ್ಷೇತ್ರದಲ್ಲಿ ಮಹತ್ವದ ಅನುವಾದಗಳ ಮೂಲಕ ಕನ್ನಡ ಸಂವೇದನೆಯನ್ನ ವಿಸ್ತರಿಸುವ ಕೆಲಸವನ್ನ ವಿಜಯಲಕ್ಷ್ಮಿ KN ಅವರು ನೆರವೇರಿಸಿದ್ದಾರೆ. ಕನ್ನಡಕ್ಕೆ ಅಪರಿಚಿತವಾಗಿದ್ದ ಚೀನಿ ಜಾನಪದ, ನಾಟಕ, ಕತೆ ಮತ್ತು ಕಾವ್ಯಗಳನ್ನ ಅನುವಾದಿಸುವ ಮೂಲಕ ಪಾಶ್ಚಾತ್ಯ ಕಥನ ಮಾದರಿ, ರಂಗಪ್ರಯೋಗ ಮತ್ತು ಕಾವ್ಯದ ಝಲಕನ್ನ ತೋರಿದ್ದಾರೆ. ಕ್ರಿಸ್ತಪೂರ್ವ ಕಾಲದ ಗ್ರೀಕ್ ಕವಯಿತ್ರಿ ಸ್ಯಾಫೋ ರಚಿಸಿರುವ ಕವಿತೆಗಳನ್ನ ಸ್ಯಾಫೋ ಕಾವ್ಯ ಹೆಸರಿನಲ್ಲಿ ಕನ್ನಡಕ್ಕೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಲೆಸ್ಬಿಯನ್ ಆಗಿದ್ದ ಸ್ಯಾಫೋಳ ಕಾವ್ಯವನ್ನು ಅನುವಾದಿಸುವ ಮಹತ್ವದ ಕೆಲಸವನ್ನು ಅವರು ಯಶಸ್ವಿಯಾಗಿ ಮಾಡಿದರು. ಮಡಿವಂತಿಕೆಯ ಭಾರತೀಯ ಸಮಾಜದಲ್ಲಿ ಹೊಸ ಚಿಂತನೆಗಳ ಹರಿವಿಗೆ ಈ ಕೃತಿ ಕಾರಣವಾಗಿದೆ. ಇನ್ನು ಅಮೆರಿಕದ ಕವಯಿತ್ರಿ ಮತ್ತು ಕತೆಗಾರ್ತಿ ಸಿಲ್ವಿಯಾ ಪ್ಲಾತ್ ಅವರ ಕೃತಿಗಳನ್ನ ಮೆಕ್ಸಿಕಾದ ಕವಿ ಆಕ್ಟೇವಿಯಾ ಪಾಜ್ ಮತ್ತು ಸ್ಪೇನ್ ಕವಿ ಹಾಗೂ ನಾಟಕಕಾರ ಫೆಡ್ರಿಕೋ ಗಾರ್ಸಿಯಾ ಲೋಕ್ರಾನಾ ಅವರ 3 ಜಗತ್ಪ್ರಸಿದ್ಧ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಚೀನಿ, ಗ್ರೀಕ್ ಸೇರಿದಂತೆ ಜಾಗತಿಕ ಸಂದರ್ಭದ ಸಂವೇದನೆಗಳನ್ನ ಕನ್ನಡದ ಸಂವೇದನೆಗೆ ಒಗ್ಗುವ ಹದವರಿತ ಭಾಷೆಯಲ್ಲಿ ಅನುವಾದಿಸಿರುವ ವಿಜಯಲಕ್ಷ್ಮಿ ಅವರ ಈ ಕ್ರಮ ಈ ಕ್ಷೇತ್ರಕ್ಕೆ ಒಂದು ಅನುಪಮ ಉದಾಹರಣೆಯಾಗಿದೆ. ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಅನುವಾದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಕೃಷ್ಣಾ ಮನವಲ್ಲಿ, ಇಂಗ್ಲಿಷ್ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ, ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಶ್ರೀಮತಿ ಕೃಷ್ಣಾ ಮನವಲ್ಲಿ, ಇಂಗ್ಲಿಷ್ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಡಿ ಡೊಮಿನಿಕ್, ಕುಲಸಚಿವರು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಕವನ KN, ಸಹಾಯಕ ನಿರ್ದೇಶಕರು, ವಾರ್ತಾ ಇಲಾಖೆ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯನ್ನ ಅಲಂಕರಿಸುತ್ತಿರುವಂತಹ ಎಲ್ಲ ಗಣ್ಯರಿಗೆ ಪ್ರೀತಿಯ ಸ್ವಾಗತವನ್ನ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಕೋರೋಣ. ಇದೀಗ ಸ್ವಾಗತ ಭಾಷಣ ಸಂಸಾ ಸುರೇಶ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಕೀರಂ ಅವರ ಕಾಡುವ ಕೀರಂ ಕಾರ್ಯಕ್ರಮವನ್ನು ಸುಮಾರು 9-10 ವರ್ಷದಿಂದ ಮಾಡ್ತಾ ಬರ್ತಾ ಇದ್ವಿ. ಆಗ ಅವ್ರ ಮಕ್ಕಳು ಇದನ್ನು ಪ್ರಸ್ತಾವನೆ ಮಾಡೋರು, 3 ಜನ. ನಮ್ಮ ಅಮ್ಮನ ಹೆಸರಲ್ಲಿ ಏನಾದರೂ ಮಾಡಿ ಅಂತ. ನಾವು ಮಾಡ್ತೀವಿ ಮೇಡಮ್ ಅಂತ ಒಂದು 10 ವರ್ಷ ಹಾಗೆ ಮುಂದಾಕಿದ್ವಿ. ಈ ವರ್ಷ ಮಾಡಬೇಕು ಅನ್ನುವಂಥ ಪ್ರೀತಿಯ ಆಸೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇದು ಒಂದು ಸ್ವಲ್ಪ ತುರಾತುರಿ ಆಯಿತು. ಮತ್ತು ಮುಂದಿನ ತಿಂಗಳು ಅವರ ಬರ್ತ್ಡೇ ಇರಬೇಕು, ಅವತ್ತು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಮ್ಮ ತರಾತುರಿಯ ಇದರಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು CGK ಬೀದಿ ರಂಗ ದಿನ ಆಚರಣೆ ಮಾಡಬೇಕು ಅಂತೇಳಿ 3 ದಿನ ಕಲಾಕ್ಷೇತ್ರ ಬುಕ್ ಮಾಡಿದ್ವಿ, ನಯನ ಸಭಾಂಗಣವನ್ನು. ಇದು BLನಲ್ಲಿ ಶಿಫ್ಟ್ ಆಯಿತು. ಹಾಗಾಗಿ ಇದು 3 ದಿನ ಖಾಲಿ ಉಳ್ಕೊಳ್ತು ಅಂತೇಳಿ ಮುಂದಿನ ತಿಂಗಳು ಮಾಡೋ ಕಾರ್ಯಕ್ರಮವನ್ನು ಈ ದಿನ ತರಾತುರಿನಲ್ಲಿ ಮಾಡುವ ಜರೂರಿನಲ್ಲಿದ್ದೀವಿ. ಹಾಗಾಗಿ ಜನರ ಪ್ರೇಕ್ಷಕರ ಅಭಾವ ಅಂತ ಹೇಳಿದ್ರು ಕೂಡ ಮುಂದೆ ಬರ್ತಾರೆ. ಮುಖ್ಯವಾಗಿ ಕೀರಂ ನಾಗರಾಜ್ ಅವರ ಧರ್ಮಪತ್ನಿಯಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು, ಅವರ ಕೀರಂ ನಾಗರಾಜು ಮಾತಿನಲ್ಲಿ ನಮ್ಮನ್ನು ಎಲ್ಲಿಗೋ ಕರ್ಕೊಂಡೋದ್ರೆ ಇವರು ತಮ್ಮ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮಗೆ
ದಾರಿದೀಪ ಆಗಿದ್ದಾರೆ. ಇವ್ರ ಕಾರ್ಯಕ್ರಮವನ್ನು ನಾವು ಪ್ರೀತಿಯಿಂದ ಆಯೋಜನೆ ಮಾಡೋಕ್ಕೆ ಖುಷಿಯಾಗತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ವಿಜಯಲಕ್ಷ್ಮಿ ಮೇಡಮ್ ಅವರ ಜೊತೆಯಲ್ಲಿ ತುಂಬ ವರ್ಷಗಳಿದ್ದಂಥ ಅವರ ಆತ್ಮೀಯರಾದ ಕೃಷ್ಣ ಮನವಳ್ಳಿಯವರು ಮೇಡಮ್ ದೂರದ ಮೈಸೂರಿನಿಂದ ಬಂದಿದ್ದಾರೆ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಕೀರಮ್ಮವರ ಶಿಷ್ಯರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಹತ್ತಿರದಿಂದ ಕಂಡವರಾದ ಡಾಮಿನಿಕ್ ಸರ್ ಇದ್ದಾರೆ. ಅವ್ರನ್ನ ನಾವು ಕರೆದಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರನ್ನ ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಪ್ರೀತಿಯಿಂದ 3 ಮಕ್ಕಳು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ 3 ದಿನ ಒಬ್ಬೊಬ್ಬರನ್ನ ವೇದಿಕೆ ಮೇಲೆ ಕುಳಿಸ್ಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಇವತ್ತು ಅವರ 2ನೇ ಮಗಳಾದಂಥ ಕವನ ಮೇಡಮ್ ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಲೋರ್ಕನ 3 ನಾಟಕವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಆಯಿತು. ಇನ್ನು ಪ್ರತಿ ವರ್ಷ 1 ದಿನ ಕಾರ್ಯಕ್ರಮವನ್ನು ಭಾನುವಾರದ ಸಂದರ್ಭದಲ್ಲಿ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ಮಾಡ್ತಾ, ನೀವೆಲ್ಲರೂ ಕೂಡ ಇಷ್ಟು ಗೌರವದಿಂದ ಮೇಡಮ್ ಅವ್ರ ಮೇಲಿನ ಪ್ರೀತಿಯಿಂದ ಕೀರಮ್ಮೀರಿನ ಗೌರವದಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮಾಧ್ಯಮ ಮಿತ್ರರದವ್ರು ಬಂದಿದ್ದಾರೆ. ಮಾಧ್ಯಮ ಮಿತ್ರರಿಗೂ ಕೂಡ ನಾನು ನನ್ನ ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇದೀಗ ಗಣ್ಯ ಅತಿಥಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಂಬೆ ಬಾರಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಮೇಡಮ್ ನೀವು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಕೃಷ್ಣ ಮನವಳ್ಳಿ, ಇಂಗ್ಲಿಷ್ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ, ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ಈ ಕೆಲಸ ಬಹಳ ಹಿಂದೆ ಮಾಡಬೇಕಾಗಿದ್ದ ಕೆಲಸ ಅಂತ ಅನ್ನಿಸ್ತು. ಈಗ ನಡೀತಾ ಇದೆ, ತುಂಬ ಖುಷಿ ಆಯಿತು. ನನ್ನನ್ನಿಲ್ಲಿ ಉದ್ಘಾಟಿಸ್ಲಿಕ್ಕೆ ಕರೆದಿದ್ದಕ್ಕೆ ನಾನು ತುಂಬಾನೇ ಆಭಾರಿ. ಈ ಸಂದರ್ಭದಲ್ಲಿ ಇಲ್ಲಿರೋಕ್ಕೆ ನನಗೆ ತುಂಬ ಖುಷಿ ಆಗತ್ತೆ. ಅದಕ್ಕಾಗಿ ನಾನಿಲ್ಲಿ ಮೈಸೂರಿನ ಓಡ್ ಬಂದೆ. ಯಾಕಂದರೆ ವಿಜಯ ನನಗೆ ಬಹಳ ಹತ್ತಿರದ ವ್ಯಕ್ತಿ. ಒಂದು ಪ್ರಾಧ್ಯಾಪಕಿಯಾಗಿ, ವಿಮರ್ಶಕಳಾಗಿ, ಅನುವಾದಕಿಯಾಗಿ ಮಾತಾಡೋದು ಒಂದು ಸಹಜ ಸ್ವಾಭಾವಿಕವಾದ ಕ್ರಿಯೆ. ನನಗೆ ಒಂಥರ ರುಟೀನ್ ಆದಂಥ ವಿಷಯ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತಾಡೋದು ಕಷ್ಟ ಆಗತ್ತೆ. ನಮಗೆ ತೀರಾ ಹತ್ತಿರವಾದವರ ಬಗ್ಗೆ ಮಾತಾಡೋದು ಅದು ಒಂದು ರೀತಿ ಕನ್ನಡಿಗೆ ತೀರಾ ಹತ್ತಿರ ನಿಂತಂಗೆ. ನಾವು ಹಾಗೆ ಅಷ್ಟು ಸಮೀಪವಾಗಿ ನಿಂತಾಗ ಒಂದು ಪ್ರತಿಬಿಂಬ ನೋಡಿದಾಗ ನಮ್ಮ ಪ್ರತಿಬಿಂಬನ ಅಲ್ಲಿ ಕಾಣೋದೊಂದು ಆಕಾರ, ಯಾವುದೋ ಒಂದು ಅನುಭವ, ಯಾವುದೋ ಒಂದು ಹತ್ತಿರತನ, ಯಾವುದೋ ಒಂದು ಅರಿವು. ಆದರೆ ನಿರ್ದಿಷ್ಟವಾದ ಡೀಟೇಲ್ಸ್ ಅಲ್ಲಿ ಕಾಣೋದಿಲ್ಲ. ಆದರೆ ಅನುಭವ ಅಷ್ಟೇ ಗಾಢವಾಗಿ ಹತ್ತಿರವಾಗಿರುತ್ತೆ. ತುಂಬ ಹತ್ತಿರವಾಗಿರೋರ ಬಗ್ಗೆ ಮಾತಾಡೋದು ಹಾಗೇನೇನೆ. ವಿಜಯ ಬಗ್ಗೆ ನನಗೆ
ಚಿಕ್ಕಂದಿನಿಂದ ನನಗೂ ವಿಜಯಾಗೂ ಇದ್ದಂಥ ಒಂದು ನಂಟು, ಮತ್ತೆ ವಿಜಯ ಅವರು ನನಗೆ ಎಷ್ಟು ಹತ್ತಿರವಾಗಿ, ಎಷ್ಟು ಒಂದು ರೀತಿ ಮಾಡೆಲ್ ಆಗಿದ್ರು ಅನ್ನೋದು ಈಗಿನವರೆಗೂ ನೆನೆಸ್ಕೊಂಡ್ರೆ ನಾನು ಯಾವತ್ತೂ ಮರೀಲಾರದ ನೆನಪುಗಳವು. ಅದನ್ನ ಕೆಲವು ನಿಮ್ಮಲ್ಲಿ ಶೇರ್ ಮಾಡ್ಬೇಕಂತ ಇದ್ದೀನಿ. ಆದರೆ ಹೀಗೆ ಎಲ್ಲ ನೆನಪುಗಳನ್ನ ವಿಂಗಡಿಸೋದು ಕಷ್ಟ. ಕೆಲವು ಮಾತ್ರ ಬಹಳ ವಿವಿಡ್ ಆಗಿ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿರುವಂಥವು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಇವತ್ತು. ವಿಜಯನ ನಾನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ, ಬೇರೆ ಘಟ್ಟಗಳಲ್ಲಿ, ಅವರ ಬದುಕಿನ ಬೇರೆ ಬೇರೆ ಸ್ತರಗಳಲ್ಲಿ ನೋಡಿದ್ದೀನಿ. ಚಿಕ್ಕನ್ನಲ್ಲಿ ನಾನು ಬೆಳೆದಿದ್ದು ನಮ್ಮ ಅಜ್ಜಿ ಮನೆಯಲ್ಲಿ. ನಮ್ಮ ಅತ್ತೆರು, ನಮ್ಮ ಮಾವ ಮತ್ತೆ ನನ್ನ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆ ಮನೆ ನನಗೆ ತುಂಬ ಹತ್ತಿರವಾಗಿರೋ ಮನೆ. ಈಗಲೂ ಕನಸಿನಲ್ಲಿ ಬರೋದು ಆ ಮನೆಯೇ ನನಗೆ. ಅಷ್ಟು ಹತ್ತಿರವಾದ ಆ ಮನೆಯನ್ನ ನೋಡೋಕೆ ಈಗಲೂ ಹೋಗ್ತಿರ್ತೀನಿ. ಅಲ್ಲಿ ಆ ನೆನಪುಗಳನ್ನ ಹುಡುಕೊಂಡು ಹೊರಡ್ತೀನಿ. ಅದರಲ್ಲಿ ಬಹಳ ಬಹಳ ಗಾಢವಾದ ನೆನಪು, ನಾನು ವಿಜಯ ಬಹಳ ಜೊತೆಯಾಗಿ ಕಳೆದ ನನ್ನ ಚಿಕ್ಕಂದಿನ ದಿನಗಳು. ಅಲ್ಲಿ ನಾನು ಚಿಕ್ಕನ್ನಲ್ಲಿ ವಿಜಯ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾಗಿದ್ದವರು ನಮ್ಮ ಚಿಕ್ಕಮ್ಮ. ಅದರಿಂದ ನಾನು ಚಿಕ್ಕ ಮಗುವಾಗಿ, ಮೊದಲನೇ ಮೊಮ್ಮಗಳಾಗಿ ಅಜ್ಜಿ ಮನೆಯಲ್ಲಿ ಬೆಳೀತಿದ್ದಾಗ ನನಗೆ ತುಂಬ ಸಹಜವಾಗಿ ನನಗೆ ತುಂಬ ಹತ್ತಿರವಾಗಿದ್ದವರು ವಿಜಯ. ನನ್ನ ಕೂದಲನ್ನ ಸಣ್ಣದಾಗಿ ಕತ್ತರಿಸಿ, ಬಣ್ಣ ಬಣ್ಣದ ಸಣ್ಣ ಸಣ್ಣ ಫ್ರಾಕ್ಗಳನ್ನ ಹೊಲಿಸಿ ನನ್ನನ್ನು ಎಲ್ಲ ಹೋದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ರೀತಿ ಮ್ಯಾಸ್ಕಾಟ್ ಥರ ನಾನು. ವಾಕಿಂಗ್ ಆಗಲಿ, ಶಾಪಿಂಗ್ ಆಗಲಿ, ಅವರ ಕಾಲೇಜಿನ ಸ್ನೇಹಿತರ ಮನೆಗಳಿಗಾಗಲಿ, ಕೊನೆಗೆ ಕೀರಮ್ಮ ಅವರ ಜೊತೆ ಅವರ ಸ್ನೇಹ, ಅವರ ಪ್ರೇಮ, ಮತ್ತೆ ಅವರ ಮದುವೆ, ಎಲ್ಲದಕ್ಕೂ ಒಂದು ರೀತಿ ಸಾಕ್ಷಿ ನಾನು. ಚಿಕ್ಕ ಹುಡುಗಿ ಅವರಿಗೆ ಅಂಟ್ಕೊಂಡು ಅವ್ರ ಜೊತೆನೆ ಎಲ್ಲ ಕಡೆ ಹೋಗ್ತಾ ಇದ್ದೆ. ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ವಿಜಯ ಅತ್ತೆ, ಚಿಕ್ಕಮ್ಮ. ಸೊ ಈ ಎಲ್ಲ ನೆನಪುಗಳು ಬರ್ತಾನೆ ಇರತ್ತೆ, ಆಗಾಗ ಬರತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇವತ್ತು ಅದನ್ನೆಲ್ಲ ಮತ್ತೆ ಒಂದು ರೀತಿ ಆ ನೆನಪುಗಳೆಲ್ಲ ಮರುಕಳಿಸ್ತಾ ಇರೋವಂಥ ಒಂದು ಸಂಜೆ, ಒಂದು ಸಂದರ್ಭ. ಕೆಲವುದ್ರ ಬಗ್ಗೆ ಮಾತಾಡಬಲ್ಲೆ. ನಾನು ಒಂದು ರೀತಿ ಅವ್ರಿಗೆ ಅಂಟ್ಕೊಂಡೇ ಬೆಳೆದೆ. ಈಗ ಹೇಳಿದ ಹಾಗೆ ನೋಡೋಕ್ಕೋದ್ರೆ ವಿಜಯ ಬೆಳೆಸಿದ ಹುಡುಗಿ ನಾನು. ಒಂದೊಂದ್ಸಲಿ ಎಲ್ಲಿ ಹೋದ್ರು, ನಾನು ಏನು ಮಾಡಿದ್ರು, ಒಂದು ರೆಸ್ಟೋರೆಂಟ್ಗಾಗ್ಲಿ, ಒಂದು ಸಿನಿಮಾಗಾಗ್ಲಿ, ಎಲ್ಲೇ ಹೋದ್ರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ವಿಜಯ. ಒಂದು ಸಲ ನನಗೆ ನೆನಪಿದೆ, ನಾನು ಬಹಳ ಚಿಕ್ಕ ಮಗು. ಆಗ ವಿಜಯಗೆ ಟೈಫಾಯ್ಡ್ ಬಂದಿತ್ತು. ಆಗಿನ ಕಾಲದಲ್ಲಿ ಟೈಫಾಯ್ಡು ಬಹಳ ದಿನಗಳು ತಗೊಳ್ತಾ ಇತ್ತು ಹುಷಾರಾಗೋದಕ್ಕೆ. ಸೊ ಸುಮಾರು 1 ತಿಂಗಳು 2 ತಿಂಗಳು ಅಷ್ಟು ವಿಜಯ ಜೊತೆ ಒಡನಾಟ ಇರಲಿಲ್ಲ. ಹಾಗಂತ ಒಡನಾಟ ಇಲ್ದೇನೂ ಇರಲಿಲ್ಲ. ಕಿಟಕಿ ಮೂಲಕ ತುಂಬಾ ಮಾತಾಡ್ತಾ ಇದ್ವಿ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ನಮ್ಮ ಮುಂದಿನ ಪ್ಲಾನ್ ಏನು, ಎಲ್ಲಿ ಶಾಪಿಂಗ್ ಹೋಗ್ಬೇಕು, ಯಾವ ಸಿನಿಮಾಗೆ ಹೋಗ್ಬೇಕು, ಇವೆಲ್ಲ ಕೂಡ ನಾನು ಆ ಕಿಟಕಿ ಮೂಲಕ ಮಾತಾಡ್ತಾ ಇದ್ದಿತ್ತು. ಆ ನೆನಪಿನ್ನ ಬಹಳ ದಟ್ಟವಾಗಿದೆ ನನ್ನ ಮನಸ್ಸಿನಲ್ಲಿ. ಹಾಗೆ ವಿಜಯ ಆಗ ಇನ್ನೂ ತುಂಬಾ ಚಿಕ್ಕವರು, ಒಂದು ರೀತಿ ಫ್ಯಾಷನ್ ಐಕಾನ್ ಆಗ ನನಗೆ. ಅವರು ಆಗಿನ ಕಾಲದಲ್ಲೇ ಬಹಳ ಮಾಡರ್ನ್ ಆದ ಉಡುಗೆ ತೊಟ್ಟು, ಅವರ ನಡೆ, ನುಡಿ, ಮಾತು ಎಲ್ಲ ಬಹಳ ಬಹಳ ರಿಫೈನ್ಡ್ ಅಂಡ್ ವೆರಿ ವೆರಿ ಸ್ಟೈಲಿಶ್. ಒಂದು ರೀತಿ ಇವತ್ತಿನವರೆಗೂ ಒಂದು ಸ್ಟೈಲ್ ಐಕಾನ್ ವಿಜಯ ನನಗೆ. ಹಾಗೆ ಅವರಲ್ಲಿ ಸಾಹಿತ್ಯದ ಬಗ್ಗೆ ಮಾತಾಡೋದು, ಒಂದು ಕಡೆ ಒಂದು ತೆಲುಗು ಸಿನಿಮಾಗೆ ಹೋಗೋದು, ಇನ್ನೊಂದು ಕಡೆ ಸಾಹಿತ್ಯದ ಬಗ್ಗೆ ಮಾತಾಡೋದು, ಇನ್ನೊಂದು ಕಡೆ ಒಂದು ರೆಸ್ಟೋರೆಂಟಿಗೆ ಹೋಗಬಹುದು, ಇನ್ನೊಂದು ಕಡೆ ನಾಟಕ ನೋಡೋಕೆ ಹೋಗೋದು. ಹೀಗೆ ಬೇರೆ ಬೇರೆ ರೀತಿಯ ವಿವಿಧ ಅನುಭವಗಳನ್ನ ನನಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿದವರು, ಪರಿಚಯ ಮಾಡಿಸಿದವರು ವಿಜಯ, ನಮ್ಮ ಚಿಕ್ಕಮ್ಮ. ಮತ್ತೆ ಆ ವಿಜಯ ಜೀವನದ 2ನೇ ಸ್ತರ. ಮುಂಚಿಂದ ಒಂದು ರೀತಿ ಮಕ್ಕಳ ಬಗ್ಗೆ ಮಹಾ ಮುದ್ದು ವಿಜಯಗೆ. ಅದರಿಂದ ನಾನು ಅವ್ರಿಗಷ್ಟು ಅಂಟ್ಕೊಂಡು ಬೆಳೆದಿದ್ದು. ವಿಜಯ ಗೃಹಿಣಿಯಾಗಿ, ಕಾಲೇಜ್ ಮುಗಿಸಿ ಗೃಹಿಣಿಯಾಗಿ, ಮತ್ತೆ ಒಂದು ತಾಯಿಯಾಗಿ, ಹಾಗೆ ಒಬ್ಬ ಪ್ರಾಧ್ಯಾಪಕಿಯಾಗಿ ಇದ್ದಂಥ ಆ ಘಟ್ಟದಲ್ಲೂ ಕೂಡ ನಾನು ಆ ಕಾಲೇಜಿಗೆ ಬಂದಿದ್ದೆ. ಅವ್ರ ಜೊತೆ ತುಂಬಾ ಒಡನಾಟ ಇತ್ತು. ಮನೆಗೆ ಹೋಗ್ತಾ ಇದ್ದೆ, ಬೇರೆ ಬೇರೆ ಮನೆ, NR ಕಾಲೋನಿ ಮನೆ, DVG ರೋಡಿನ ಮನೆ, ಅಲ್ಲೆಲ್ಲ ಪ್ರತಿದಿನ ವಿಜಯ ಮನೆಗೆ ಹೋಗ್ತಿದ್ದವಳು ನಾನು. ಅಲ್ಲಿ ಕೂತು ಸಾಹಿತ್ಯದ ಚರ್ಚೆ, ಅಲ್ಲಿ ಕೂತು ಇಲ್ಲಿ ಸತ್ಯಜಿತ್ ರಾಯ್, ಆ ಕಡೆ ಇನ್ನ ಯಾವುದೋ ಒಂದು ಶೇಕ್ಸ್ಪಿಯರ್ ಆಗಲಿ, ಅಥವಾ ಕನ್ನಡ ಸಾಹಿತ್ಯದ ಬಗ್ಗೆ ಚಿಕ್ಕಂದಿಂದ ನನಗೆ ಆಸಕ್ತಿ ಬೆಳೆದಿದ್ದು ಅಲ್ಲಿಂದಾನೆ. ಅದೇ ಶುರುವಾತು ಒಂದು ರೀತಿ ಹಾಗೆ ನೋಡಿದ್ರೆ. ಹಾಗೆ ಅಲ್ಲಿ ವಿಜಯ ಜೊತೆ ನಾನು ಎಷ್ಟೋ ಒಂದು ಬೇರೆ ಬೇರೆ ರೀತಿಯ ಅನುಭವಗಳು, ಬೇರೆ ಬೇರೆ ಭಾಷೆಗಳ ಬಗ್ಗೆ ಮಾತು, ಬೇರೆ ಬೇರೆ ರೀತಿಯ
ನಾನಿನ್ನೂ ಓದಿರೋದು ಎಷ್ಟೋ ಪುಸ್ತಕಗಳ ಬಗ್ಗೆ ಚರ್ಚೆ ಎಲ್ಲ ನಡೀತಿತ್ತು. ಡಿಗ್ರಿ ಕಾಲೇಜಿನ ಹುಡುಗಿ ನಾನು. ನನಗೆ ಫಸ್ಟು ಈ ಕಡೆ ಹಾಸನದ ರೀತಿಯ ಮಾವಿನ ಹಣ್ಣಿನ ಹುಳಿ ಲೈಫಲ್ಲೇ ಅಲ್ಲಿವರೆಗೂ ನಾನು ಅದ್ರ ಬಗ್ಗೆನೇ ಕೇಳಿರ್ಲಿಲ್ಲ. ಒಂದು ರೀತಿ ಕೀರಂ ಅವರ ನಳಪಾಕ ಅಲ್ಲಿ ನಡೀತಾ ಇದ್ದ ಹಾಗೆ ಮಾಡರ್ನಿಸಂ ಬಗ್ಗೆನೂ ಮಾತಾಡ್ತಾ ಇದ್ರು. ಫಸ್ಟ್ ಟೈಮ್ ನಾನು ಮಾಡರ್ನ್ ಟ್ರೆಡಿಷನ್ ಅನ್ನೋ ಒಂದು ಬಹಳ ಮುಖ್ಯವಾದ ಪುಸ್ತಕ 20ನೇ ಶತಮಾನದ ಯುರೋಪಿನ ನವ್ಯದ ಬಗ್ಗೆ ಅದನ್ನ ನನಗೆ ಪರಿಚಯ ಮಾಡಿಸಿದವರು ಕೀರಂ. ಒಂದ್ ರೀತಿ ಕನ್ನಡ ಸಾಹಿತ್ಯದ ಜೊತೆಗೇನೆ ಇಂಗ್ಲಿಷ್ ಸಾಹಿತ್ಯನೂ ನನಗೆ ಹೆಚ್ಚು ನನಗೆ ಅದು ಎಸ್ಪೆಷಲಿ ನವ್ಯ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟಿಸಿದವರು ಕೀರಮ್ಮು. ವಿಜಯ, ನಾನು, ಕೀರಮ್ಮು, ಅಲ್ಲಿ ಬರ್ತಿದ್ದಂತ ಬೇಕಾದಷ್ಟು ಜನ ಸಾಹಿತಿಗಳು, ಚಿಂತಕರು, ಇವರೆಲ್ಲರ ಮಧ್ಯೆ ನಾನು ಕೂತು ಅಲ್ಲೇ ಬೆಳೆದವಳು. ಅದರಿಂದ ನನಗೆ ಒಂದು ರೀತಿಯಲ್ಲಿ ನನ್ನ ವೈಚಾರಿಕತೆ, ನನ್ನ ಬೌದ್ಧಿಕತೆ ಅದೆಲ್ಲ ಬೆಳೆದಿದ್ದು ಕೂಡ ಆ ಮನೆಯಲ್ಲೇನೆ. ಆ ರೀತಿಯ ಒಂದು ನೆನಪುಗಳು ಕೂಡ ತುಂಬಾ ಗಾಢವಾಗಿದೆ ನನ್ನಲ್ಲಿ. ಮತ್ತೆ ಆಗ ನಾನು ವಿಜಯನ ನೋಡ್ತಿದ್ದ ಹಾಗೆ, ವಿಜಯ ಒಂದ್ ರೀತಿ ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಕಡೆ ಆಗ್ಲೂ ಕೂಡ ಎಲ್ಲ ಹೋದ್ರು ನಾನು ಜೊತೆಲೆ ಒಂದ್ ರೀತಿ ಮಾಸ್ಕಾಟ್ ಬಾಲ ಹೋಗ್ತಾ ಇದ್ದೆ. ಶಿವಪ್ರಕಾಶ್ ಅವರ ನಾಗಲಿಂಗಯತಿ ಬಗ್ಗೆ ಯಾವುದು ಪ್ರದರ್ಶನ ಕಲಾಕ್ಷೇತ್ರದಲ್ಲಿರಬಹುದು ಅಥವಾ ಸತ್ಯಜಿತ್ ರಾಯ್ ಫಿಲ್ಮ್ ಫೆಸ್ಟಿವಲ್ ಆಗ್ತಿರಬಹುದು, ಎಲ್ಲದಕ್ಕೂ ಹೋಗ್ತಿದ್ದೆ. ಹಾಗೆ ತೆಲುಗು ಸಿನಿಮಾಗಳಿಗೂ ಕೂಡ ಒಂದ್ ರೀತಿ ಈ ಎರಡೂ ವರ್ಲ್ಡ್ಸ್, ಈ ಎರಡೂ ಪ್ರಪಂಚಗಳು, ಜನಪ್ರಿಯ ಪ್ರಪಂಚ ಹಾಗೇನೆ ಈ ರೀತಿಯ ವೈಚಾರಿಕ ಪ್ರಪಂಚ, ಎರಡರಲ್ಲೂ ನನ್ನ ಆಸಕ್ತಿ ಬೆಳೆಸಿದವರು ವಿಜಯ. ಅದು ನನಗೆ ಬಹಳ ಮುಖ್ಯವಾಗಿ ಕಾಣುತ್ತೆ. ವಿಜಯ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರೋದು ಅವರಲ್ಲಿದ್ದ ಜೀವನೋತ್ಸಾಹ, ಯಾವಾಗಲೂ ಅವ್ರ ಮುಖದ ಮೇಲಿರ್ತಿದ್ದ ನಗು, ಆಗಾಗ ಅವರ ಕಷ್ಟದ ಕ್ಷಣಗಳು, ಅವರ ನೋವಿನ ಕ್ಷಣಗಳು, ಅವರ ಬೇಜಾರಿನ ಕ್ಷಣಗಳು, ಇದನ್ನೆಲ್ಲ ನಾನು ನೋಡಿದ್ದೀನಿ. ಆದರೆ ಅದೆಲ್ಲ ಬಹಳ ಬೇಗ ಕಳೆದು ಹೋಗ್ತಾ ಇದ್ವು. ಯಾವತ್ತೂ ಮಾಸದೇ ಇರುವಂತ ಒಂದು ನಗು ಮತ್ತೆ ಮರುಕಳಿಸ್ತಾ ಇತ್ತು ಅವ್ರ ಮುಖದ ಮೇಲೆ. ಆ ನಗು ಮತ್ತೆ ಅವರಲ್ಲಿದ್ದಂಥ ಬದುಕಿನ ಬಗ್ಗೆ ಇದ್ದ ಉತ್ಸಾಹ, ಇವೆರಡು ಅಚ್ಚೊತ್ತದಂಗಿದೆ ಈಗಲೂ ನನ್ನ ಮನಸ್ಸಲ್ಲಿ. ಅದಾದ್ಮೇಲೆ ಸುಮಾರು 1990s ಅಲ್ಲಿ ವಿಜಯ ಜೀವನದ ಇನ್ನೊಂದು ಘಟ್ಟ. ಆಗ ನಾನು ಅಷ್ಟು ಹತ್ತಿರವಾಗಿರ್ಲಿಲ್ಲ, ಅಷ್ಟು ಒಡನಾಟನೂ ಇರಲಿಲ್ಲ. ಯಾಕಂದ್ರೆ ನಾನಾಗ ಅಮೆರಿಕಕ್ಕೆ ಹೊರಟ್ಬಿಟ್ಟಿದ್ದೆ. 90s ಅಲ್ಲೇ ಅವರು ಸಾಫೋ ಬಗ್ಗೆ ಬರೆದಿದ್ದು ಆ ಪುಸ್ತಕ ಈಗಲೂ ವಿಜಯ ಬರೆದು ಕೊಟ್ಟಿರೋದು ನನ್ನ ಹತ್ರ ಇದೆ. ಕುಮಿ ಅಂತ ನನ್ನ ಮನೇಲಿ ಕರೀತಿದ್ದಿದ್ದು ಈಗಲೂ ನನ್ನ ಹತ್ರ ಇದೆ. ಒಂದು ಸ್ತ್ರೀವಾದಿ ನೆಲೆಯಲ್ಲಿ ಆ ಪುಸ್ತಕದ ಬಗ್ಗೆ ನಡೆದಂತ ಚರ್ಚೆಗಳು, ಆ ಪುಸ್ತಕದಲ್ಲಿ ಬರುವಂತ ಒಂದು ಅಭಿಜಾತ ಗ್ರೀಕ್ ಸಾಹಿತ್ಯದ ಒಂದು ಸೆನ್ಸಿಬಿಲಿಟಿ, ಇದನ್ನೆಲ್ಲ ನೋಡಿದಾಗ ನನಗೆ ವಿಜಯ ಜೀವನದ ಇನ್ನೊಂದು ಘಟ್ಟ ಶುರುವಾಗಿದೆ ಅಂತ ಅನಿಸ್ತು. ವಿಜಯ ಬರಹಗಾರ್ತಿಯಾಗಿ, ಅನುವಾದಕಿಯಾಗಿ ಒಂದು ಹೆಸರನ್ನ ಕಂಡ್ಕೊಳ್ತಾ ಇದ್ದಂಥ ಕಾಲ. ಆದ್ರೆ ನಾನು ಅಮೆರಿಕಕ್ಕೆ ಹೊರಟೋದ್ರೂ ಕೂಡ ಅಷ್ಟು ಪ್ರತಿದಿನ ಅವ್ರ ಮನೆಗೆ ಹೋಗೋ ಪರಿಪಾಠ ಇರಲಿಲ್ಲ, ಪ್ರತಿದಿನ ಮಾತಾಡೋದು ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ಭಾರತಕ್ಕೆ ಬಂದಾಗ್ಲೂ, ಯಾವಾಗ ಇಂಡಿಯಾಗೆ ಬಂದಾಗ್ಲೂ ಅಲ್ಲಿ ಹೋಗ್ತಿದ್ದೆ, ಭೇಟಿ ಮಾಡ್ತಿದ್ದೆ, ವಿಜಯ ಬಗ್ಗೆ ಕೇಳ್ತಿದ್ದೆ. ಆಗ ಬರೆದಂತ ಎಷ್ಟೋ ಪುಸ್ತಕಗಳು, ಅವ್ರು ಅನುವಾದಿಸಿರುವಂತ ಪುಸ್ತಕಗಳು, ಲೋರ್ಕಾ ಆಗ್ಲಿ, ಆಕ್ಟೇವಿಯೋ ಪಾಜ್ ಆಗ್ಲಿ, ಇದೆಲ್ಲ ಕೂಡ ನನಗೆ ಆಮೇಲೆ ಸಿಕ್ಕಿದ್ವು. ಓದ್ತಾ ಇದ್ದೆ. ಈಗ ಮತ್ತೆ ಅದನ್ನು ಓದ್ತಾ ಇದ್ದೀನಿ. ಬೇರೆ ಬೇರೆ ನೋಟಗಳು ಕಾಣುತ್ತೆ ಅದನ್ನು ಓದಿದಾಗ. ಹಾಗೆ ಒಂದ್ ರೀತಿನಲ್ಲಿ ಈ ಅನುವಾದ ಕಾರ್ಯ ನನಗೂನು ಆಮೇಲೆ ತುಂಬಾ ಹತ್ತಿರವಾಯಿತು. ವಿಜಯಯಿಂದಾನೇ ಅದ್ರ ನನ್ನಲ್ಲಿ ಬೆಳೆದಂತ ಗೊತ್ತಿಲ್ಲ. ಬಟ್ ವಿಜಯ ನಾನು ಇಬ್ರು ಕೂಡ ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಬೆಳೆದವರು, ಭಾಷೆಗಳ ಮಧ್ಯೆ ಬೆಂಗಳೂರಲ್ಲಿ ಬೆಳೆದವರು. ಮನೆ ಮಾತು ತೆಲುಗು, ಸುತ್ತಲೂ ಕನ್ನಡ, ನಮ್ಮ ತಾತನಿಂದ ಬಂದಂತ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಒಂದು ಬಹಳ ಗಾಢವಾದ ಆಸಕ್ತಿ, ಪ್ರೀತಿ. ಹೀಗೆ ಭಾಷೆಗಳ ಮಧ್ಯೆ ಬೆಳೆದಾಗ ಅನುವಾದ ಅನ್ನೋದು ಸಹಜವಾಗಿ ಬರತ್ತೆ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಆಸಕ್ತಿನೂ ಸಹಜವಾಗಿ ನೋಡುತ್ತೆ. ಆ ರೀತಿಯಲ್ಲಿ ನೋಡಿದ್ರೆ ವಿಜಯ ಅನುವಾದಕಿಯಾಗಿ ಸಾಧಿಸಿರೋದು ಬಹಳ ಹೆಮ್ಮೆಯ ವಿಷಯ. ಹಾಗೆ ನಾನು ಅನುವಾದದಲ್ಲಿ ಎಷ್ಟೋ ತೊಡಗಿಸ್ಕೊಂಡೆ. ಆಮೇಲೆ ನನ್ನನ್ನ ಕಂಬಾರರ ನಾಟಕಗಳು, ಕಂಬಾರರ ಕಥೆಗಳು, ಹಾಗೆ ಈಗ ರೀಸೆಂಟ್ ಆಗಿ ತ್ರಿವೇಣಿ ಅವರ ಒಂದು ಕಾದಂಬರಿನ ಟ್ರಾನ್ಸ್ಲೇಟ್, ಹೀಗೆ ಎಷ್ಟೋ ಟ್ರಾನ್ಸ್ಲೇಷನ್ಸ್ ಮಾಡ್ತಾ ಇದ್ದೀನಿ ನಾನು. ಅದು ಒಂದು ರೀತಿ ಸಂತೋಷ ಕೊಡುತ್ತೆ ನನಗೆ. ವಿಜಯ ಯಾಕೆ ಅನುವಾದನ ಆರಿಸ್ಕೊಂಡ್ರು ಅಂತ ಆಗ ಯೋಚನೆ ಮಾಡಿದ್ದೆ. ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಅನುವಾದ ನನ್ನ ಪ್ರಕಾರ ಬಹಳ ಸೃಜನಾತ್ಮಕವಾದ ಕಲೆ. ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ವಿಜಯ ಸಂಗೀತದಲ್ಲೂ MA ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನಾನು ಒಂದ್ಸಲಿ ಕೇಳಿದೆ, ಸಂಗೀತ ಬಿಟ್ಟು ಸಾಹಿತ್ಯಕ್ಕೆ ಯಾಕೆ ಹೋದೆ ನೀನು ಅಂತ. ಒಂದೇ ಮಾತಲ್ಲಿ ಹೇಳಿದ್ರು,
ನಾನು ಚೆನ್ನಾಗೇ ಹಾಡ್ತಿದ್ದೆ, ಮತ್ತೆ MA ಮಾಡಿದೆ, ಒಳ್ಳೆ ಮಾರ್ಕ್ಸು ಬಂದಿತ್ತು. ಆದರೆ ಯಾಕೋ ಏನೋ ಅದನ್ನು ಕ್ರಿಯೇಟಿವ್ ಆಗಿ ಭಾಳ ಸೃಜನಾತ್ಮಕವಾಗಿ ಅದನ್ನು ಬೆಳೆಸೋಕೆ ನನ್ನ ಕೈಲಿ ಆಗಲಿಲ್ಲ ಅಂತ ನಂಗೆ ಅನಿಸ್ತು, ಅದಕ್ಕೆ ಬಿಟ್ಟೆ ಅಂತ. ಆದರೆ ಅನುವಾದದಲ್ಲಿ ಆ ಕ್ರಿಯೇಟಿವಿಟಿ, ಆ ಸೃಜನಾತ್ಮಕತೆನ ಅವ್ರು ಕಂಡುಕೊಂಡ್ರು. ನನಗೂ ಹಾಗೆ ಅನಿಸತ್ತೆ. ಒಂದು ಅನುವಾದ ಅನ್ನೋದು ಸಂಗೀತದ ಥರ. ಹೇಗೆ ಒಂದು ರಾಗನ ಅದರಲ್ಲೇ ಮುಳುಗಿ ಒಲಿಸ್ಕೋಬೇಕು, ಅನುವಾದನ ಕೂಡ ಹಾಗೆ ಮಾಡ್ಕೋಬೇಕು. ಭಾಷೆಯ ಬಗ್ಗೆ ಆ ರೀತಿಯ ಒಂದು ಹತ್ತಿರತನ, ಭಾಷೆಯ ಬಗ್ಗೆ ಆ ಪ್ರೀತಿ, ಆ ಭಾಷೆಯ ಸೊಗಡು, ಅದರ ಲಯ, ಅದರ ಮಾಧುರ್ಯ, ಅದರ ನಾದ, ಇದನ್ನೆಲ್ಲ ಹಿಡಿದಿಡಬೇಕು ಒಂದು ಅನುವಾದದಲ್ಲಿ. ಆಗ ಅದು ನಿಜವಾದ ಅನುವಾದ ಆಗತ್ತೆ. ಒಂದು ಬರೀ ಅರ್ಥಗಳನ್ನು ಹುಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಟೊನಾಲಿಟಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗತ್ತೆ. ನನಗೆ ವಿಜಯ ಬರಹಗಳಲ್ಲಿ ಅದು ಕಾಣಿಸುತ್ತೆ. ಒಂದು ರೀತಿ ನಾನು ಯಾವುದನ್ನ ಅನುವಾದದಲ್ಲಿ ಹುಡ್ಕೊಂಡು ಹೊರಟಿದ್ದೀನೋ ಅದನ್ನ ವಿಜಯ ಆಲ್ರೆಡಿ ಅವ್ರ ಅನುವಾದಗಳಲ್ಲಿ ಸಾಧಿಸಿದ್ರು ಅಂತ ನನ್ಗನ್ಸುತ್ತೆ. ಆಮೇಲೆ ನಾನು ಮತ್ತೆ ಭೇಟಿಯಾಗಿದ್ದು ವಿಜಯನ ಕೊನೆ ಬಾರಿ ಕ್ಯಾನ್ಸರ್ ಬಂದಿದ್ದು ಗೊತ್ತಾಗಿತ್ತು. ಟ್ರೀಟ್ಮೆಂಟ್ ತಗೋತಿದ್ರು, ಸರಿ ಹೋಗಬಹುದು ಅಂತ ಅನಿಸ್ತು, ಬಟ್ ಆಗಲಿಲ್ಲ. ಆದರೆ ಅವ್ರ ಬರವಣಿಗೆಗಳಲ್ಲಿ, ನಮ್ಮ ನೆನಪುಗಳಲ್ಲಿ ವಿಜಯ ಇವತ್ತಿಗೂ ಯಾವಾಗಲೂ ಇದ್ದೇ ಇರ್ತಾರೆ. ಈ ಒಂದು ಸಣ್ಣ ತುಣುಕು ವಿಜಯ ಟ್ರಾನ್ಸ್ಲೇಷನ್ ಬ್ಲಡ್ ವೆಡ್ಡಿಂಗ್ ಇಂದ, ಲೋರ್ಕಾನ ಬ್ಲಡ್ ವೆಡ್ಡಿಂಗ್ ಇಂದ ಓದ್ತೀನಿ. ಇದೊಂದು ರೀತಿ ಒಂದು ದಾರುಣವಾದ ಆದರೆ ಅಷ್ಟೇ ಸೌಂದರ್ಯದಿಂದ ತುಂಬಿರುವಂಥ ಒಂದು ದೃಶ್ಯ, ಒಂದು ದಾರುಣ ಸೌಂದರ್ಯವನ್ನ ಸೃಷ್ಟಿಸುವಂಥ ದೃಶ್ಯ. ಒಬ್ಬ ಪ್ರೇಮಿ, ಒಬ್ಬ ಆಗ್ತಾನೆ ಮದುವೆ ಆಗಿರುವಂಥ ತನ್ನ ಪ್ರೇಯಸಿ ಜೊತೆ ಇಡೀ ಪ್ರಪಂಚ, ತನ್ನ ಬಳಗ, ಬಂಧು ಎಲ್ಲ ತೊರೆದು ಓಡ್ ಹೋಗ್ತಾ ಇರ್ತಾನೆ. ಅಲ್ಲಿ ಕಾಡಿಗೆ ಬಂದಿದ್ದಾರೆ ಅವರು. ಸುತ್ತಲೂ ಮರಕಟಕರು ಮತ್ತೆ ಕೊಲೆಗಡಕರ ಒಂದು ಕೋರಸಲ್ಲಿ ಹಿಮ್ಮೇಳ. ಹಾಗೆ ಅಲ್ಲಿ ಇಡೀ ಒಂದು ಆ ಜಾಗೆಯ, ಆ ಕಾಡಿನ ಒಂದು ರುದ್ರವಾದ ಸೌಂದರ್ಯದ ಮಧ್ಯೆ ಚಂದ್ರ, ಹಾಗೆ ಒಂದು ಭಿಕ್ಷುಕಿ ವೇಷದಲ್ಲಿ ಮೃತ್ಯು ಎಲ್ಲ ಅಲ್ಲಿ ಕಾಣಿಸ್ಕೋತಾರೆ. ಅಲ್ಲಿ ಈ ಒಂದು ಫಿಗರ್ ಆಫ್ ದ ಮೂನ್, ಚಂದ್ರ ಮಾತಾಡುವಂತ ಕೆಲವು ಮಾತುಗಳಿವು. ಇಲ್ಲಿ ಕಾಣುತ್ತೆ ಅವ್ರ ಭಾಷೆನ ಯಾವ ರೀತಿ ಅದರ ಲಯ, ಅದರ ಚೆಲುವು ಮತ್ತೆ ಅದರ ಸೊಗಡನ್ನ ಹಿಡಿದಿಟ್ಟಿದ್ದಾರೆ ಅಂತ. ಅದನ್ನ ಓದಿ ಮುಗಿಸ್ತೀನಿ ನನ್ನ ಮಾತುಗಳನ್ನ. ಬಿಳಿಯ ಹಂಸ ನದಿಯ ಮೇಲೆ, ಬೆಳದಿಂಗಳು ಎಲೆಯ ಮೇಲೆ, ಬೆಳಕ ಸೃಷ್ಟಿಸುವೆ ನಾನು ಎಲ್ಲೆಲ್ಲಿಯೂ, ಯಾರು ಅವಿತಿಟ್ಟು ಅಳುತಿಹರು ಇಲ್ಲಿ, ಆ ದಟ್ಟ ಪೊದೆಗಳ ನಡುವೆ ಕಣಿವೆಯಲ್ಲಿ, ನಾನು ಚಂದ್ರ ಸ್ವಚ್ಛಂದ ಆಗಸದ ಕೆಳಗೆ ಎಲ್ಲಿರಲಿ ಅವರ ಹುಡುಕಿ ತೆಗೆಯುವೆ, ಅವರ ಕೆಂಪು ರಕ್ತದ ಓಕುಳಿಯಾಡಲಿ ಒಳ ಬರುವೆ ನಾನು ಬೆಳದಿಂಗಳಾಗಿ, ಮನೆ ಕಿಟಕಿ ಬಾಗಿಲಿನಿಂದ ತೆರೆದು ಮಾಡಿನಿಂದ ತೂರಿ ಬರುವೆ, ಒಲಿದ ಹೃದಯಗಳು ಬಿಳುಪೇರಲು ಸವಿಯಾದ ಕನಸುಗಳ ನೇಯಿಸುವೆ ನಾನು, ಆ ಕನಸು ಕರಗಿ ಹೋಗಲಿ ಅಗ್ನಿ ಶಿಖೆಯ ಮೇಲೆ, ಬೆಟ್ಟದ ತುದಿಯಲ್ಲಿ ಹಾದಿ ಬೀದಿಗಳಲ್ಲಿ ಬೆಳ್ಳಿ ಮಂಜಿನ ಮೇಲೆ ಬೆಳೆದಿಂಗಳು, ಕೆಂಪು ಹಳದಿ ಪಚ್ಚ ಕಲ್ಲುಗಳ ಒಳಗೆ ತುಂಬಿ ಹರುವ ಸರೋವರದ ಮೇಲೆ ಪಾರದರ್ಶಕ ಹೊಳೆವ ನನ್ನ ಪ್ರತಿಬಿಂಬ. ಇಂದು ಕಾದಿದೆ ರಾತ್ರಿ, ರಕ್ತರಾತ್ರಿ, ನನ್ನ ಕೆಂಪು ಕೆನ್ನೆಯ ಮೇಲೆ ರಕ್ತ ಹರಿದು ಬರಲು ಬಿರುಗಾಳಿ ಬೀಸುವುದು, ಎಲ್ಲ ಬೆಳ್ಳಂ ಬಯಲು, ಎಡೆಯಿಲ್ಲ ಹೋಗಲು ನೀವೆಲ್ಲಿಗೂ, ಬಿಸುಪು ಕೆಂಪು ಚಿಮ್ಮುವ ರಕ್ತದ ಬೆಸುಪು, ರೆಂಬೆ ಕೊಂಬೆಗಳೇ ನೆರಳ ನಿರ್ಮಿಸಿದಿರಿ, ಹರಡಿರಲಿ ಹೊಂಗಿರಣ ಎಲ್ಲೆಲ್ಲಿಯೂ, ನಿಮ್ಮ ಕುದುರೆಯ ಮೇಲೂ ನನ್ನ ಬೆಳದಿಂಗಳು, ವಜ್ರದಂತೆ ಹೊಳೆಯಲಿವೆ ನಿಮ್ಮ ಕುದುರೆಗಳು. ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಂಡಂತಹ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಡಾಕ್ಟರ್ ಡಿ ಡಾಮಿನಿಕ್, ಕುಲಸಚಿವರು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರೊಫೆಸರ್ ಕೃಷ್ಣಮ್ಮನವರೇ, ಕಿರಂ ನಾಗರಾಜ್ ಅವರ ಕುರಿ, ಡಾಕ್ಟರ್ ಕವನ ಅವರೇ, ಕಿರಂ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿಗೆ ಹತ್ತಿರದ ಸಂಬಂಧಿಗಳು ಹಾಗೂ ಸ್ನೇಹಿತರು, ಅದರಲ್ಲೂ ನನಗೆ ನಿಜವಾಗ್ಲೂ ನಮ್ಮ ಹಂಸ ಸುರೇಶ್ ಮತ್ತು ಪ್ರದೀಪ್ ಮಾಲ್ಗುಡಿ ಕರೆದಾಗ ಒಂದಷ್ಟು ಪ್ಲೆಸೆಂಟ್ ಸರ್ಪ್ರೈಸ್, ಸಂತಸದ ಆಶ್ಚರ್ಯನೂ ಆಗಿತ್ತು. ಹೌದು, ಈ ಪರೀಕ್ಷಾ ಕಾರ್ಯಗಳಲ್ಲಿ ಮುಳುಗೋಗಿ
ಕೆಲವೊಮ್ಮೆ ನಮಗೆ ಹೃದಯವಂತಿಕೆ ಎಲ್ಲಿರ್ತದೆ ಅಂತ ಕೆಲವೊಮ್ಮೆ ನಾವೇ ಸಂದೇಹಿಸುವ ಸಂದರ್ಭದಲ್ಲಿ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಕರೆದು ಮತ್ತೆ ನನ್ನ ಒಡನಾಟ ನಮ್ಮ ಕಿರಮ್ ಅವರೊಟ್ಟಿಗೆ ಹೇಗೆಲ್ಲ ಇತ್ತು ಅನ್ನೋದ್ರ ಕಡೆ ಇನ್ನೊಂದು ಇದು. ಮತ್ತು ವಿಜಯಲಕ್ಷ್ಮಿ ಅವ್ರನ್ನ ಒಂದು 2-3 ಸಲ, ಅದು 90s ನಂತರನೇ ನಾನು ಇಲ್ಲಿ ಬೆಂಗಳೂರಿನ ಪಬ್ಲಿಕ್ ಲೈಫ್ಗೆ ನಾನು ವಾಪಸ್ ಬಂದಿದ್ದು. ಇಲ್ಲ ಅಂತ ಹೇಳಿದರೆ ಮಂಗಳೂರು ಅತ್ತ ಕಡೆ ಧಾರವಾಡ ಈ ಕಡೆ ಎಲ್ಲ ಸುತ್ತಾಡ್ಕೊಳ್ತಾ ಇದ್ದೆ. ಮೇಡಮ್ ಕೊನೆಯಲ್ಲಿ ಕನ್ಕ್ಲೂಡ್ ಮಾಡುವಾಗ ದಾರುಣ ಸೌಂದರ್ಯ ಅಂತ ಒಂದು ಕಾನ್ಸೆಪ್ಟ್ನ ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಬಸವಣ್ಣವರು ಅದನ್ನು ಇನ್ನೊಂದು ರೀತಿ ಹೇಳ್ತಾರೆ. ಅದು ಕೊರಳಿಗೆ ಕಟ್ಟಿದ ಬೆಂಡು, ಕಾಳಿಗೆ ಕಟ್ಟಿದ ಗುಂಡು, ಮುಳುಗಲೀಯದು ಬೆಂಡು, ತೇಲಲೀಯದು ಗುಂಡು ಅಂತ. ನನಗೆ ಇತ್ತೀಚಿನ, ಅದು ಪೋಸ್ಟ್ ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ಬದುಕನ್ನು ಬಹುಮುಖ್ಯವಾಗಿ ಇಂಥ ಸನ್ನಿವೇಶಗಳು ಕಾಡ್ತಾ ಇರ್ತವೆ ಅಂತ ಅನ್ನಿಸ್ತದೆ. ಮೋಸ್ಟ್ಲಿ ನಮ್ಮ ವಿಜಯಲಕ್ಷ್ಮಿ ಅವ್ರನ್ನೂ ಸಹ ನೆನೆಸ್ಕೊಂಡು ನೀವು ಕೊನೆಯಲ್ಲಿ ಅವರ ಬದುಕಿನ ಒಂದು ಚಿತ್ರನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಎಲ್ಲೋ ಒಂದು ಕಡೆ ಅವರು ಇನ್ನೂ ಬದುಕಬೇಕಾಗಿತ್ತು ಅಂತ ಕಾಡ್ತಾ ಇರ್ತದೆ. ಒಂದು 2 ಮಾತು ಅವ್ರ ಬಗ್ಗೆ ಹೇಳಲೇಬೇಕು. ಅನುವಾದ ಅನ್ನೋದ್ರ ಬಗ್ಗೆ ಮೇಡಮ್ ಒಂಚೂರು ನಮ್ಮನ್ನು ಇನ್ನೊಂದು ದಿಕ್ಕಿಗೆ ಹೊರಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನನಗೆ ಅನುವಾದ ಅನ್ನೋದು ಹಲವು ಕನ್ನಡಗಳೋಳ್ ಭಾವಿಸಿದ ಜನಪದಂ ಅಂತ. ಇವತ್ತು ಕನ್ನಡ ಅನ್ನೋದು ಬಹುತ್ವ. ಅಂಥ ಬಹುತ್ವದಲ್ಲಿ ನನ್ನೇ ನಾನು ಅನುವಾದಿಸ್ಕೊಳ್ತಾ ಇರಬೇಕಾಗುತ್ತೆ. ಕನ್ನಡದ ಮೂಲಕ ನನ್ನನ್ನೇ ನಾನು ಅನುವಾದಿಸ್ಕೋಬೇಕು. ಅಂಥ ಕನ್ನಡವನ್ನು ಅನುವಾದಿಸ್ಕೊಂಡಾಗ ನಾನು ಜನರೊಟ್ಟಿಗೆ ಒಂದು ಸಂವಾದ, ಸಂವೇದನೆಯಲ್ಲಿ ತೊಡಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತದೆ. ಇದು ಮೊದಲನೇದು. 2ನೇ ವಿಷಯ, ಅವರ ಲಿಂಗ್ವಿಸ್ಟಿಕ್ ಕೆಪಬಿಲಿಟಿ ಬಗ್ಗೆ ಮೇಡಮ್ ನಮ್ಮ ಗಮನ ಸೆಳೆದ್ರು. ಈ ಕಡೆ ಚೀನಾ ಬರಹಗಳನ್ನ ಕನ್ನಡೀಕರಿಸುವಂಥದ್ದು, ಮತ್ತು ಗ್ರೀಕ್ನ ಕ್ಲಾಸಿಕಲ್ ಸೋಪೋ ಆ ಮಹಾಕಾವ್ಯವನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಇಂಗ್ಲೀಷ್ನಿಂದ ನಾಟಕಗಳನ್ನ ಇಲ್ಲಿ ತಂದದ್ದು. ಅಂತ ಒಂದು ಜರೂರು ಯಾಕೆ ಒಬ್ಬ ಮಹಿಳೆಗೆ ಆಗುತ್ತೆ, ಅದರಲ್ಲೂ ಉಪನ್ಯಾಸಕಿಯಾಗಿ ಕೆಲಸ ಮಾಡುವಾಗ ಅದು ಯಾಕೆ ಅಷ್ಟು ಅಗತ್ಯ? ಮೋಸ್ಟ್ಲಿ ನನಗೆ ಹಿಸ್ಟಾರಿಸೈಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಸಾಫೋ ಕಾವ್ಯ ಆಗಷ್ಟೇ ಕನ್ನಡದಲ್ಲಿ ಒಂದು ಸ್ವಪ್ರಜ್ಞೆ ಮಹಿಳೆಯಲ್ಲಿ ಉದಯಿಸ್ತಾ ಇತ್ತು ಅಂತ. ಪೋಸ್ಟ್ ಕೊಲೋನಿಯಲ್ ಸಂದರ್ಭ ಒಂದು ಹೊಸ ನುಡಿಗಟ್ಟನ್ನು ಹುಡುಕ್ತಾ ಇದ್ರು. ಆ ನುಡಿಗಟ್ಟಿನ ಮೂಲಕ ತನ್ನದೇ ಸಾತತ್ಯ, ಈ ಸಾತತ್ಯಗೆ ನಾನು ಕಿರಮ್ನ ಪದವನ್ನು ನಾನು ಬಳಸ್ತಾ ಇರ್ತೀನಿ ಅಥವಾ ಪರಿಭಾಷೆಯನ್ನು ಬಳಸ್ತಾ ಇರ್ತೀನಿ. ಮಂಟಸ್ವಾಮಿ ಕಾವ್ಯದ ಬಗ್ಗೆ ಅವರು ಮಾತಾಡ್ತಾ ಇರುವಾಗ ಅವರು ಅದು ಹೇಗೆ ಜನಸಮುದಾಯದ ಒಳಗಡೆನೆ ಒಂದು ಹೊಸ ಸಾತತ್ಯವನ್ನು ಹುಡುಕೊಡ್ತಾ ಇರ್ತದೆ ಅಂತ. ಅಂಥದ್ದೇ ಒಂದು ನೆಲೆಗಟ್ಟು ಸಾಫೋ ಕಾವ್ಯದ ಮೂಲಕ ವಿಜಯಲಕ್ಷ್ಮಿ ಅವರು ತನಗಷ್ಟೇ ಹುಡುಕ್ಲಿಲ್ಲ ಅವರು, ಬಟ್ ಕನ್ನಡ ಬದುಕಿನಲ್ಲೂ ಸಹ ಮಹಿಳೆಯ ಅಸ್ತಿತ್ವ ಅನ್ನೋದು ಹೇಗೆ ಒಂದು ಮಾದರಿ ಆಗ್ಬೋದು ಅನ್ನೋದನ್ನ ಅವರು ಒಂದು ಅನುಸಂಧಾನ ಮಾಡಿದ್ರು ಅಂತ. ಈ ಅನುಸಂಧಾನ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಇವತ್ತು ಅದು ಪ್ರಿವಿಲೇಜ್ಡ್ ಪೊಸಿಷನ್ ಅಲ್ಲಿದೆ. ಅದರಲ್ಲೂ ಈ ಪ್ರಿವಿಲೇಜ್ ಯಾರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅಂತ ಬಿಳಿ ಗಂಡಸಿಗೆ. ಅಂತ ಬಿಳಿ ಗಂಡಸಿಗೆ ಇನ್ನೊಂದು ಪರ್ಯಾಯವನ್ನ ನಾವು ಹುಡುಕ್ಬೇಕಾಗುತ್ತೆ. ಆ ಪರ್ಯಾಯವನ್ನ ವಿಜಯಲಕ್ಷ್ಮಿ ಅವರು ನನ್ನ ಪ್ರಕಾರ ಈ ಸಾಫೋ ಕಾವ್ಯದಲ್ಲಿ ಹುಡುಕಿದ್ರು ಅಂತ ನನಗೆ ತುಂಬಾ ಗಟ್ಟಿಯಾದ ನಂಬಿಕೆ. ಹಾಗಾದ್ರೆ ನನಗೆ ನಮ್ಮ ಸಂಶಯ ಸುರೇಶ್ ಅವರು ಹೇಳ್ತಾ ಅಥವಾ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದು ತುಂಬ ಜರೂರಾಗಿ ಇನ್ನಷ್ಟು ವ್ಯಾಪ್ತಿನ ಕೊಡುವ ಅಗತ್ಯ ಇರುವಾಗಲೂ ಸಹ ಹುಡುಕೊಂಡ್ರು ಅಂತ. ಅನೇಕ ಸಲ ಮಹಿಳೆಯರ ಅನನ್ಯತೆ ಅಥವಾ ಐಡೆಂಟಿಟಿ ಅದು ತೆರೆಮರೆಯಲ್ಲೇ ಉಳಿದು ಬಿಡುವ ಸಂದರ್ಭಗಳೇ ಹೆಚ್ಚಿರ್ತದೆ. ನನಗನ್ಸುತ್ತೆ ಈಗ ಟೈಮ್ ಬಂದಿದೆ, ಈಗಾಗಲೇ ಅಂತ ಒಂದು ತನ್ನದೇ ಐಡೆಂಟಿಟಿ. ನನಗೆ ಕಿರಮ್ ನಾಗರಾಜ್ ಅವರನ್ನ ನಾವು ನೋಡುವಾಗ ಅವ್ರ ಹಿಂದೆ ಇಷ್ಟು ಒಂದು ದೊಡ್ಡ ಶಕ್ತಿ ಒಂದು ಇತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದು
ಬಟ್ ಅಂತ ಸಂದರ್ಭದಲ್ಲಿ ನನಗೆ ಇವತ್ತಿನ ಈ ಕಾರ್ಯಕ್ರಮ ಅಂತ ಮರೆತ ಹಲವಾರು ಕೊಂಡಿಗಳನ್ನ ಮತ್ತೆ ಜೋಡಿಸುವ ಅಗತ್ಯ ಇವತ್ತು ಇದೆ, ನಮ್ಮೆಲ್ರಿಗೂ ಇದೆ ಅಂತ ಕೊಂಡಿಗಳು ಜರೂರಾಗಿ ಜೋಡಿಸ್ಕೊಳ್ಳುವ ಬಗೆ. ಅದರಿಂದ ಈ ವೈಟ್ ಮ್ಯಾಸ್ಕ್ಯುಲಿನಿಟಿಗೆ ಒಂದು ಮುಖಾಮುಖಿಯಾಗಿ ಅದು ತನ್ನದೇ ನೆಲದಿಂದ ಕನ್ನಡದ ಒಂದು ನೆಲಮೂಲಿಯ ನೆಲೆಯಲ್ಲೇನೆ ನಮ್ಮ ವಿಜಯಲಕ್ಷ್ಮಿಯವರು ಆ ಅನುಸಂಧಾನಕ್ಕೆ ತೊಡಗಿದ್ದು ಆ ಗಂಡಸಿನಲ್ಲಿರುವಂತಹ ಹಿಂಸಾ ಪ್ರವೃತ್ತಿಯನ್ನ ನನಗನ್ಸುತ್ತೆ ಅವರು ತೊಲಗಿಸ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟರು ಅಂತ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಕವನ KN, ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ, ಅವರು ಕೂಡ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ನಮ್ಮ ತಾಯಿ KN ವಿಜಯಲಕ್ಷ್ಮಿ ನಾಟಕೋತ್ಸವವನ್ನು ಇಂದು ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡಿರೋದು ನಮಗೆ ತುಂಬಾ ಸಂತೋಷ ತಂದಿದೆ. ಯಾಕೆಂದ್ರೆ ನಮ್ಮ ತಂದೆಯ ಕಾರ್ಯಕ್ರಮ 3 ಕಾರ್ಯಕ್ರಮ ಪ್ರತಿ ವರ್ಷ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಒಂದು ಕಾವ್ಯ ಶಿವರಾತ್ರಿ, 2ನೇದು ಕಾಡುವ ಕೀರಂ, ಆಮೇಲೆ 3ನೇದು ಕೀರಂ ಪ್ರಶಸ್ತಿ. ಇದಂತೂ ನಿರಂತರವಾಗಿ 13 ವರ್ಷದಿಂದ ನಡ್ಕೊಂಡು ಬಂದಿದೆ. ಅದೇ ಇದು ಮೊದಲನೇ ಕಾರ್ಯಕ್ರಮ ನಮ್ಮ ತಾಯಿದ ಅಂದ್ಕೊಂಡಿರೋದು ಇವತ್ತು ನಯನದಲ್ಲಿ. ಹಾಗೂ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಖುಷಿ ಆಯ್ತು. ಆಮೇಲೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನನ್ನ ಕಸಿನೇ ಆದಂತಹ ಕೃಷ್ಣ ಮನವಳ್ಳಿ, ಹಾಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ D. ಡೊಮಿನಿಕ್ ಅವರೇ, ಆಮೇಲೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಕಲಾಸಕ್ತರೇ, ನಮ್ಮ ಮಾಧ್ಯಮ ಮಿತ್ರರೇ, ಸಾಹಿತ್ಯಾಸಕ್ತರೇ ಹಾಗೂ ಸಮಸ್ತರಿಗೆ. ಈಗ ಮೊದಲನೇದಾಗಿ ನಾವು ಮಾತಾಡಬೇಕಾಗಿರೋದು ಈ ಕಾರ್ಯಕ್ರಮ ಆಯೋಜಕರ ಬಗ್ಗೆ. ಸಂಸಾ ಸುರೇಶ್ ಅವರು ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು. ಪ್ರತಿ ವರ್ಷನೂ ಈ ಪ್ರಶಸ್ತಿ ಪ್ರದಾನ ಹಾಗೂ ಈ ಕಾರ್ಯಕ್ರಮನ ನಿರಂತರವಾಗಿ ನಾವು ನಡ್ಸ್ಕೊಂಡ್ಬನ್ನಿ ಅಂತ ನಾವು ಹೇಳಿದ್ವಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಶಿವದ ಶ್ರೀನಿವಾಸ್ ಸರ್ ಅವ್ರು ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ರುದ್ರೇಶ್ ಸರ್ ಅವರು ಇದ್ದಾರೆ ಇಲ್ಲಿ. ಅವರು ಸರ್ಕಾರಿ ಕಲಾಶಾಲಾ ಪದವಿ ವಿದ್ಯಾರ್ಥಿಗಳಿಂದ ಬ್ಲಡ್ ವೆಡ್ಡಿಂಗ್ ನಾಟಕ ಇವತ್ತು ಬ್ಲಡ್ ವೆಡ್ಡಿಂಗ್ ನಾಟಕನ ಇವತ್ತು ಪ್ರದರ್ಶಿಸ್ತಾ ಇದ್ದಾರೆ. ನಾಳೆ ಚಮ್ಮಾರನ ಚಾಲಕ ಹೆಂಡತಿ 6:30ಗೆ. ಎಲ್ಲರೂ ನೀವು ಪ್ರತಿದಿನಾನು ಬಂದು ಈ ನಾಟಕ ಇವತ್ತು 6:30ಗೆ ಉದ್ಘಾಟನೆ ಆಯ್ತು, ನಾಳೆನೂ 6:30ಗೆ ಇದೆ ಇಲ್ಲೇ ಸೇರಿ ಇನ್ನೊಂದು ಕಾರ್ಯಕ್ರಮ ಇರುತ್ತೆ. ಮತ್ತೆ ನಾಡಿದ್ದು ಸಹ ಇದೇ ಸಂಖ್ಯೆಯಲ್ಲಿ ಜನ ಸೇರಿ ಇದನ್ನ ಯಶಸ್ವಿ ಮಾಡಬೇಕು ಅಂತ ಹೇಳ್ತೀನಿ. ಪ್ರತಿದಿನಾನೂ ಇದೆ. ನಾಳೆ ಇವರು ರುದ್ರೇಶ್ ಸರ್, ಚಂದನ ಮತ್ತೆ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಈಗ ನಮ್ಮ ತಾಯಿ ಬಗ್ಗೆ ಕೃಷ್ಣಮಣ್ಣ ಅವರಷ್ಟು ಅವ್ರ ಮಗಳಾಗಿರ್ಬೋದು, ಅಷ್ಟೇ ತುಂಬಾ ಆತ್ಮೀಯವಾಗಿ ತುಂಬಾ ಆಪ್ತವಾಗಿ ಮಾತಾಡಿದ್ದಾರೆ. ತುಂಬಾ ಆಭಾರಿಯಾಗಿದ್ದೇನೆ ನಾನು ಕೃಷ್ಣಮ್ಮನವಳ್ಳಿ ಅವ್ರಿಗೆ. ಆಮೇಲೆ ಅವರು ಆಕ್ಚುಲ್ ಆಗಿ ಇನ್ನೊಂದು ವಿಷಯ, ನಮ್ಮ ತಾಯಿ 40ರ ನಂತರ ಅನುವಾದ ಕ್ಷೇತ್ರಕ್ಕೆ ಕಾಲಿಟ್ಟವ್ರು. ಅದಕ್ಕೆ ಮೊದಲು ಅವ್ರು ಯಾವುದೇ ರೀತಿಯ ಸಾಹಿತ್ಯ ರಚನೆಗೆ ತೊಡಗಿಲ್ಲ, ಓದ್ತಾ ಇದ್ರು. ಇಲ್ಲಿ ಯಾವುದೇ ಪುಸ್ತಕ ಭೈರಪ್ಪ ಎಲ್ಲಾರ್ದು ಯಾವ ಪುಸ್ತಕ ಬಂದು ನಮ್ಮನೆಗೆ ಬರ್ತಿದ್ದಕ್ಕೆ ನಮ್ಮ ತಂದೆಗೆ ಪುಸ್ತಕದ ಮೇಲೆ ಒಲವಿತ್ತು. ತುಂಬಾ ಪುಸ್ತಕ ರಾಶಿಯಲ್ಲಿ ಅವ್ರಿಗೆ ಬರ್ತಿದ್ದ ಸಾಫೋನ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅಂತ ಅವರು ಸಾಫೋ ಕಾವ್ಯದಲ್ಲಿ ಒಂದು ಹೇಳ್ಕೊಂಡಿದ್ದಾರೆ. ಹಂಗೆ ನಮ್ಗೆ ಒಂದು ವಾತಾವರಣ ಇತ್ತು ಮನೆಯಲ್ಲಿ, ಸಾಹಿತ್ಯದ್ದು, ಸಂಗೀತದ್ದು, ಆಮೇಲೆ ಕಲಾ ಇವ್ರದ್ದು ಸಾಹಿತಿಗಳದ್ದು ವಾತಾವರಣ ನಮ್ಗೆ ಮೊದಲಿಂದನೇ ಸೃಷ್ಟಿ ಆಯ್ತು. ಹಾಗೆ ಅವರು ದೊರೆತ ಈ ಪುಸ್ತಕವನ್ನು ಮಾಡಿ ಆಮೇಲೆ ಅದು ಇವಾಗ ಫಿಲಂ ಹಿಟ್ ಆದಂಗೆ ಅಭೂತಪೂರ್ವವಾದ ಯಶಸ್ಸನ್ನು ಸಾಫೋ ಕಾವ್ಯ ಕಾಣ್. ಯಾಕೆಂದ್ರೆ ಒಂದು 500 ಕಾಪಿ ಪ್ರಿಂಟ್ ಮಾಡಿರ್ಬೇಕು. ಈಗ ನಮ್ಗೆ ಇವೆಲ್ಲ ಗೊತ್ತಿದ್ದಾರೆ, ನಮ್ಮ ಇಲ್ಲೇ ನಮ್ಮ ರಿಲೇಟಿವ್ಸ್, ನಮ್ಮ ಅಕ್ಕ ತಂಗಿರೆಲ್ಲ ಇದ್ದಾರೆ. ಕಾಪೀಸೇ ಇರಲಿಲ್ಲ ಕೊಡಕ್ಕೆ. ನಿಮ್ಗೆ ಕೊಡಿ ಸರ್ ಅಂದ್ರೆ ರೀಪ್ರಿಂಟ್ ಮಾಡಿಸ್ಬೇಕು. ಇವಾಗ ರೀಪ್ರಿಂಟ್ ಮಾಡ್ಸಕ್ ಕೊಟ್ಟಿದ್ದೀವಿ, ಇನ್ನೂ ಆಗಿಲ್ಲ. ಸಾಫೋ ಕಾವ್ಯ ತುಂಬಾ ಒಳ್ಳೆ ಹೆಸರು ಮಾಡ್ತಾಗ, ಲೆಸ್ಬಿಯನ್ ಆದಂತ ಕವಿಯತ್ರಿನ. ಆಗ ನೀವು ದಿಟ್ಟವಾದ ಒಬ್ಬ ಅನುವಾದಕ್ಕೆ ಆಗಿದ್ದೀರಾ, ಮಡಿವಂತಿಕೆಯ ಸಮಾಜದಲ್ಲಿ ನೀವು ಆ ಥರದೊಂದು ಕಾರ್ಯವನ್ನು ಮಾಡಿದ್ದೀರಾ ಅಂತ ಎಲ್ಲರೂ, ಲಂಕೇಶ್, ಅನಂತಮೂರ್ತಿ ಎಲ್ಲರೂ ಮೊದಲ್ಕೊಂಡು ಅವ್ರನ್ನ ತುಂಬಾ ಶ್ಲಾಘಿಸಿದ್ರು ಆ ಸಾಫೋ ಕಾವ್ಯ. ಹಾಗೆ ಆನಂತರ ಅವರು ಆಕ್ಟೋವಿಯ ಪಾಸ್ ಕವಿತೆ, ಚೀನಾದ ಜನಪದ ಹಾಡುಗಳು, ಹಾಗೆ
ಇನ್ನೂ ಅನೇಕ ಕೃತಿ, ಆಮೇಲೆ ಅನಂತಮೂರ್ತಿ HS ಬಿಳಿಗಿರಿ ಅವರು ನಮ್ಮ ಮನೆಗೆ ಬರ್ತಿದ್ರು. ಆಮೇಲೆ P. ಲಂಕೇಶ್ ಅವ್ರದ್ದೆಲ್ಲರಿಗೂ ಇನ್ಫ್ಲೂಯೆನ್ಸು ಅವ್ರಿಗೆ ನಮ್ಮ ತಾಯಿ ಬಗ್ಗೆ ಆಯಿತು. ಅವರೇ ಎಲ್ಲ ಸಾಹಿತಿಗಳು ಅವ್ರಿಗೆ ಪ್ರೇರಣಾ ಶಕ್ತಿಯಾಗಿ BMM ಕಾಲೇಜಲ್ಲಿ 30 ವರ್ಷಕ್ಕೂ ಹೆಚ್ಚು ಕಾಲ ಅವರು PU ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ರು. ಹಾಗೆ ಅವರು ಯಾವುದೇ ಒಂದು ಸಹಾಯ ಇದೆ, ನಮ್ಮ ತಂದೆ ಎನ್ಕರೇಜ್ ಮಾಡ್ತಿದ್ದೊಂದು ನಿಜ, ಆದ್ರೂ ಅವರ ಸ್ವಂತ ಪ್ರತಿಭೆಯಿಂದ ಅವರೆಲ್ಲ ಈ ಥರ 7-8 ಕೃತಿಗಳನ್ನು ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಒಂದು ಒಳ್ಳೆ ಹೆಸರನ್ನ ಸರ್ ಹೇಳ್ದಂಗೆ ಯಾಕೆ ಆ ಕ್ಷೇತ್ರಕ್ಕೆ ಕಾಲಿಟ್ರು, ಯಾಕೆ ಬರೀ ಟ್ರಾನ್ಸ್ಲೇಷನ್ ಮಾಡಿದ್ರು. ಆಮೇಲೆ ವಿಭಿನ್ನವಾಗಿ ಅಂತ ಆಕ್ಟೇವ್ ಹೇಳಿದ್ದು, ಆಮೇಲೆ ಚೀನಾ ಜನಪದ ಹಾಡು, ಚಮ್ಮನ ಚಾಲಕನ ಲೋರ್ಕಾದು ನಾಟಕಗಳು, ಆಮೇಲೆ ಸಾಫೋ, ಸಿಲ್ವಿಯಾ ಪ್ಲಾತು, ಆಕ್ಟೋಪಸ್, ಹೀಗೆ ವಿಭಿನ್ನವಾದ ಅವ್ರನ್ನೇ ಆರಿಸ್ಕೊಂಡವರು ತಮ್ಮ ಇದು ಅನುವಾದ ಕೃಷಿಯನ್ನೇ ಹೀಗೆ ಮುಂದೆ ಹಾಗೆ ನಾಳೆ ಆಗುವ ಚಮ್ಮಾನನ್ ಚಾಲಕ ತುಂಬಾ ಹಾಸ್ಯವಾದ ನಾಟಕ, ಇವತ್ತಿರಿಂದ ಸ್ವಲ್ಪ ಟ್ರಾಜಿಡಿ ಇದೆ. ನಾಳೆ ಹಾಗೆ ಇವತ್ತು 2 ದಿವಸ ನೀವು ಈ ನಾಟಕಗಳು ನೋಡಬೇಕು ಅಂತ ನಾನು ಕೇಳಿಸ್ತೀನಿ. ಇದೇ ರೀತಿ ಕಾರ್ಯಕ್ರಮಕ್ಕೆ ಸಂಸಾ ಸುರೇಶ್ ಶರ್ಮಾ, ಪ್ರದೀಪ್ ಮಾಲ್ಗುಡಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡಿಬೇಕು, ಎಲ್ಲರೂ ಇದೇ ತರ ಭಾಗವಹಿಸ್ಬೇಕು, ಇದು ನಿರಂತರವಾಗಿ ಸಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.